ಹಲಸಿನಕಾಯಿ ಸಾಂಬಾರು, ಬಿಸಿ ಅನ್ನ ಜೊತೆಗೆ ತುಪ್ಪ, ಅದ್ರ ಟೇಸ್ಟೇ ಬೇರೆ. ಫ್ರೆಶ್ಶಾಗಿ ಕಿತ್ಕೊಂಬಂದಿರೋ ಅವರೆಕಾಯಿ ಅವಾಗ ತಾನೇ ಬಿಡಿಸಿ ಫ್ರೆಶ್ಶಾಗಿ ಕಿತ್ಕೊಂಬಂದಿರೋ ಹಲಸಿನಣ್ಣ ಕೆತ್ತಿ ಸಾಂಬಾರು ಮಾಡಿದ್ರೆ ಆಹಾ, ತಿನ್ನೋಕ್ಕೂ ಪುಣ್ಯ ಬೇಕು ಅನಿಸುತ್ತೆ ಒಂದೊಂದು ಸಲ. ಅದ್ರ ಮಜನೇ ಬೇರೆ. ನೆನ್ನೆ ಸ್ಕೆಚ್ ಹಾಕಿ ನಮ್ಮ ಹಲಸಿನ ಮರದಲ್ಲೇ ಒಂದು ಹಲಸಿನಕಾಯಿ ಕಿತ್ಕೊಂಬಂದು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀವಿ. ಮೊದಲು ಕೈಗೆ ಎಣ್ಣೆ ಸವರ್ಕೊಂಡು ಕೊಬ್ಬರಿ ಎಣ್ಣೆನ ನೀಟಾಗಿ ಹಲಸಿನಕಾಯಿ ಮೇಲ್ಗಡೆ ಸಿಪ್ಪೆ ಎಲ್ಲ ಕೆತ್ತಬೇಕು. ಕೆತ್ಬಿಟ್ಟು ಅದ್ರ ಒಳಗಡೆ ದಿಂಡಿರುತ್ತಲ್ಲ ಅದನ್ನೆಲ್ಲ ಪೀಸ್ ಮಾಡಿಕೊಂಡು ರಿಮೂವ್ ಮಾಡಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಈ ಕುಂಬಳಕಾಯಿ ಎಲ್ಲ ಕುಯ್ತೀವಿ ನೋಡಿ, ಆ ಥರ ಕುಯ್ದುಬಿಟ್ಟು ನೀರಲ್ಲಿ ಹಾಕೋಬೇಕು. ಹಂಗೆ ಇಟ್ಟರೆ ಆಲೂಗಡ್ಡೆ ಎಲ್ಲ ಕಪ್ಪಾಗುತ್ತಲ್ಲ ಅದು ಅದೇ ಥರ ಕಪ್ಪಾಗುತ್ತೆ. ಕುಡ್ಲು ಚಾಕು ಮಣೆ ಇದರಲ್ಲೆಲ್ಲ ಕುಯ್ದರೆ ಮಜಾ ಬರಲ್ಲ. ಹಲಸಿನಕಾಯಿ ಏನಿದ್ರು ತುರ ಮಣೇಲಿ ಕುಯ್ದರೆ ಸೂಪರಾಗಿರುತ್ತೆ ಮತ್ತು ಕೆಲಸನೂ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ಹಲಸಿನಕಾಯಿ ಕುಯ್ಕೊಂಡು ರೆಡಿ ಮಾಡಿಕೊಂಡು ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಒಗ್ಗರಣೆಗೆ. ಇದು ಮಸಾಲೆಗೆ ಅಂದ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಹುರ್ಗಡ್ಲೆ, ಟೊಮೊಟೊ, ಕೊತ್ತಂಬರಿ, ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ ಅಥವಾ ಖಾರದ ಪುಡಿ, ಧನಿಯಾ ಪುಡಿ ಸಪ್ರೇಟಾಗಿ ಬೇಕಿದ್ರೂ ಹಾಕೋಬೋದು. ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಚಿಟಪಟ ಅಂದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡೋಣ. ಅದು ಸ್ವಲ್ಪ ಫ್ರೈ ಆದಮೇಲೆ ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಅದು ಹಾಕಾದ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳೋಣ. ಒಂದೊಂದ್ಸಲ ಈ ಸಾಂಬಾರು ಟೇಸ್ಟು ಚಿಕನ್ ಮಟನ್ ಸಾಂಬಾರ್ಗಿಂತ ಸೂಪರಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ಸಾಂಬಾರು ಇಷ್ಟ ಕಮೆಂಟ್ ಮಾಡಿ ನೋಡೋಣ. ಅದು ಸ್ವಲ್ಪ ಫ್ರೈ ಆದಮೇಲೆ ಜೊತೆಗೆ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡೋಣ. ಕೊತ್ತಂಬರಿ ಸಾಂಬಾರು ಆದಮೇಲೆ ಬೇಕಿದ್ರೂ ಹಾಕೋಬೋದು. ನನಗೆ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ, ಅದಕ್ಕೆ ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಅದು ಬಾಡಿಸಾದ್ಮೇಲೆ ಹಲಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಹಲಸಿನಕಾಯಿ ಹಾಕಿದ್ಮೇಲೆ ಜೊತೆಗೆ ಅವರೆಕಾಯಿನೂ ಕೂಡ ಹಾಕ್ಕೊಂಡು ಒಗ್ಗರಣೆ ಹಿಡಿಯೋ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಉಪ್ಪು ಹಾಕ್ಕೊಳ್ಳಿ. ಇವಾಗಲೇ ಒಗ್ಗರಣೆಗೆ ಉಪ್ಪು ಹಾಕಿದ್ರೆ ಹಲಸಿನಕಾಯಿಗೆ ಅವರೆಕಾಯಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅದು ನೀಟಾಗಿ ಮಿಕ್ಸ್ ಮಾಡಬೇಕು, ಒಗ್ಗರಣೆ ಹಿಡಿಬೇಕು. ಆವಾಗಲೇ ಈ ಸಾಂಬಾರಂತಲ್ಲ, ಯಾವುದೇ ಸಾಂಬಾರಾದರೂ ಒಗ್ಗರಣೆಯಲ್ಲಿ ಸ್ವಲ್ಪ ತರಕಾರಿ ಅಥವಾ ನಾನ್ ವೆಜ್ ಆದರೆ ಚಿಕನ್ ಮಟನ್ ಅದನ್ನೆಲ್ಲ ಫ್ರೈ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಅದು ನೀಟಾಗಿ ಫ್ರೈ ಆದಮೇಲೆ ಆವಾಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಇನ್ನೊಂದೇನೆಂದರೆ ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡಿದಾಗ ಬೇಳೆ ರಸ ಬಿಟ್ಕೊಂಡಾಗ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ. ಬಟ್ ಹಸಿ ಕಾಳುಗಳೆಲ್ಲ ಹಾಕಿ ಮಾಡಿದಾಗ ಸಾಂಬಾರು ಅಷ್ಟು ಗಟ್ಟಿ ಬರಲ್ಲ. ಅದಕ್ಕೆ ನಾವು ಮಸಾಲೆಗೆ ನೀರು ಹಾಕ್ಕೊಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳೋಣ. ಅದು ಮಸಾಲೆ ಎಲ್ಲನೂ ತರಕಾರಿ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಯಾಕಂದರೆ ಆವಾಗಲೇ ಒಗ್ಗರಣೆಗೆ ಸ್ವಲ್ಪ ಹಾಕಿರ್ತೀವಿ, ಅದು ನೋಡಿಕೊಂಡು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಪ್ಪು ಕರಗೋ ತನಕ ಒಂಚೂರು ಕುದಿಸ್ಕೋಬೇಕು. ಆಮೇಲೆ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ ತೆಗೆಸಿದ್ರು ಸಾಕಾಗತ್ತೆ. ಇನ್ನೊಂದೇನೆಂದರೆ ಪಾತ್ರೆಯಲ್ಲಿ ಮಾಡಿದಾಗ ಈ ಕೆಂಡದಲ್ಲಿ ಕಲ್ಲಿಟ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿ ಸಾಂಬಾರ್ಗೆ ಹಾಕಿದ್ರೆ ಅದು ಟೇಸ್ಟು ಸೂಪರಾಗಿರತ್ತೆ ಅಂತಲೇ ಹೇಳ್ಬೋದು. ನಮ್ಮಮ್ಮ ಎಲ್ಲ ಅವಾಗೆಲ್ಲ ಹಂಗೆ ಮಾಡೋರಂತೆ, ಕಲ್ಲು ಒಗ್ಗರಣೆ ಕೊಡೋರಂತೆ, ಚೆನ್ನಾಗಿರೋದಂತೆ ಟೇಸ್ಟು. ವಿಷಲ್ ಬಿಟ್ಮೇಲೆ ಅದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ಒಂದು ಕುದಿ ಬರ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನಾನು ಕನ್ಸಿಸ್ಟೆನ್ಸಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟು ಕನ್ಸಿಸ್ಟೆನ್ಸಿಲಿದ್ದರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಲಸಿನಕಾಯಿನೂ ಅಷ್ಟೇ ಪ್ರೆಸ್ ಮಾಡಿದಾಗ ಸಾಫ್ಟಾಗಿ ಪ್ರೆಸ್ ಆದರೆ ನೀಟಾಗಿ ಬೆಂದಿರುತ್ತೆ. ತುಂಬ ಕಲಸೋಗೋ ಥರನೂ ಕೂಡ ಮಾಡಬಾರ್ದು, ಚೆನ್ನಾಗಿರಲ್ಲ ಸಾಂಬಾರು. ಬಿಸಿ ಮುದ್ದೆ ಜೊತೆಗೆ ಹಲಸಿನಕಾಯಿ ಸಾಂಬಾರು, ಅದ್ರ ಜೊತೆಗೆ ಸ್ವಲ್ಪ ಬಿಸಿ ಅನ್ನ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರತ್ತೆ ಅಂತಲೇ ಹೇಳ್ಬೋದು. ಇದೇ ಥರ ಡಿಫ್ರೆಂಟ್ ಸಾಂಬಾರ್ ರೆಸಿಪೀಸ್ ಮತ್ತು ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ರೆಸಿಪೀಸ್ ಎಲ್ಲ ಬೇಕು ಅಂದರೆ ನನ್ನ ಚಾನಲ್ನ ಆರಾಮಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ಬೋದು. ನಾನು ತುಂಬಾ ಬ್ರೇಕ್ಫಾಸ್ಟ್ ಮತ್ತು ಸಾಂಬಾರ್ ರೆಸಿಪೀಸ್ ಹಾಕ್ತಾಯಿರ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ಪ್ಲೀಸ್ ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಚ್ಚಿನ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.